ಸರ್, ಈ ನಾಯಿಗೆ ಏನೋ ವಿಚಿತ್ರ ರೋಗ ಬಂದಂತಿದೆ. ಪ್ರತಿದಿನ ಮಧ್ಯರಾತ್ರಿ ಆ ಬಾವಿಯೊಳಗೆ ನೋಡುತ್ತಾ ಕೂಗುತ್ತಿರುತ್ತದೆ. ಹೌದಾ, ಹೋಗಿ ನೋಡೋಣ ಬನ್ನಿ, ರಕ್ಷಿಸಿ, ನನ್ನನ್ನು ಕಾಪಾಡಿ ಎಂದು ಬಾವಿಯೊಳಗಿನಿಂದ ಭಯಾನಕ ಶಬ್ದಗಳು ಕೇಳಿ ಬಂದವು. ಅದನ್ನು ಕೇಳಿದ ಆರ್ಮಿ ಆಫೀಸರ್ ಕೂಡ ನಡುಗಿ ಹೋದನು. ಹಾಯ್ ಫ್ರೆಂಡ್ಸ್, ಚಾನೆಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಕತೆ ಸುಂದರಪುರ ಎಂಬ ಒಂದು ಊರಿನದು. ಅಲ್ಲಿ ಬದುಕುವುದು ಅಂದರೆ ಪ್ರಾಣಗಳ ಜೊತೆ ಆಟ ಆಡುವಂತದ್ದು. ಈ ಘಟನೆ ಒಂದು ರಾತ್ರಿ ನಡೆಯಿತು. ಆ ಸಮಯದಲ್ಲಿ ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲವೂ ಮಾಯವಾಗಿದ್ದವು. ಗಾಳಿಯಲ್ಲಿ ಗನ್ ಪೌಡರ್ ವಾಸನೆ ಹರಡಿತ್ತು. ಈ ಕತೆ ಒಂದು ಮೂಕ ಜೀವಿಗೆ ಸಂಬಂಧಪಟ್ಟದ್ದು. ಏಕೆಂದರೆ ಮಾನವರಿಗೂ ಕಾಣದ್ದನ್ನು ಆ ಮೂಕ ಜೀವಿಯು ಕಂಡಿತು. ಅಷ್ಟೇ ಅಲ್ಲದೆ ಆ ಗ್ರಾಮದಲ್ಲಿ ವಾಸಿಸುವ ಒಬ್ಬ ವ್ಯಕ್ತಿ ಮಾಡಿದ ದ್ರೋಹದಿಂದ ತನ್ನ ಸ್ವಂತ ಊರೇ ನಾಶವಾಗುವ ಸ್ಥಿತಿಗೆ ಬಂದಿದೆ. ದೇಶಕ್ಕಾಗಿ ಹೋರಾಡುವವರನ್ನು ಮರಣದ ಬಾಯಿಗೆ ತಳ್ಳಿದರೆ ಏನಾಗುತ್ತದೆ? ಒಂದು ನಾಯಿ ಅಚಾನಕ್ಕಾಗಿ ಹುಚ್ಚು ಹಿಡಿದಂತೆ ಮಣ್ಣನ್ನು ತೋಡಲು ಪ್ರಾರಂಭಿಸಿದರೆ ಅದರ ಹಿಂದೆ ಏನು ಅಡಗಿದೆ? ಆ ಬಾವಿಯ ಅಡಿಯಲ್ಲಿ ಹೊರಬಂದದ್ದೇನು? ಫ್ರೆಂಡ್ಸ್, ಈ ಕಥೆ ನಿಮ್ಮ ರೋಮಾಂಚನ ಹೆಚ್ಚಿಸದಿದ್ದರೆ ನಮ್ಮನ್ನು ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ಸುಂದರ್ಪುರ ಭಾರತ ದೇಶದ ಶತ್ರು ರಾಷ್ಟ್ರಗಳ ಗಡಿಯಲ್ಲಿರುವ ಒಂದು ಗ್ರಾಮ. ಇಲ್ಲಿ ಬದುಕುವ ಜನರು ತುಂಬಾ ಧೈರ್ಯಶಾಲಿಗಳು. ಏಕೆಂದರೆ ಅವರು ಯಾವಾಗಲೂ ತಮ್ಮ ತಲೆಯ ಮೇಲೆ ಸಾವು ನೃತ್ಯ ಮಾಡುತ್ತಿರುವುದನ್ನು ನೋಡಿದ್ದಾರೆ. ಆ ಗ್ರಾಮದಿಂದ ಹೊರಗೆ ಕೆಲವು ಕಿಲೋಮೀಟರ್ಗಳವರೆಗೆ ಬಂಜರು ಭೂಮಿ ಹರಡಿದೆ. ಸಂಪೂರ್ಣ ಪ್ರದೇಶವನ್ನು ಕಬ್ಬಿಣದ ಕಂಬಗಳಿಂದ ಫೆನ್ಸಿಂಗ್ ಮಾಡಲಾಗಿದೆ. ಏಕೆಂದರೆ ಅದು ಎರಡೂ ದೇಶಗಳ ನಡುವಿನ ಗಡಿಯ ಪ್ರದೇಶ. ಆ ಗ್ರಾಮದಲ್ಲಿ ಒಬ್ಬ ಯುವಕ ವಾಸಿಸುತ್ತಿದ್ದನು. ಅವನ ಹೆಸರೇ ವಿಕ್ರಮ್ ಸಿಂಗ್. ವಿಕ್ರಮ್ ಸಿಂಗ್ ಸಾಮಾನ್ಯ ವ್ಯಕ್ತಿಯಲ್ಲ. ಅವನು ಭಾರತೀಯ ಸೇನೆಯಲ್ಲೊಬ್ಬ ಉನ್ನತ ಅಧಿಕಾರಿ. ಅವನು ರಜೆಗಾಗಿ ಊರಿಗೆ ಬಂದಾಗ ಊರಿನ ಎಲ್ಲಾ ಮಕ್ಕಳು ಅವನ ಹಿಂದೆ ಓಡುತ್ತಿದ್ದರು. ಅವರಿಗೆ ಅವನು ತುಂಬಾ ಪ್ರಿಯ. ವಿಕ್ರಮ್ ಸಿಂಗ್ ಮುಖದಲ್ಲಿ ಸದಾ ಗರ್ವಭರಿತ ನಗು ಇರುತ್ತಿತ್ತು. ಅದಕ್ಕೆ ಕಾರಣ ಅವನ ಬಳಿ ಒಂದು ಸಾಕು ನಾಯಿ ಇತ್ತು. ಆ ನಾಯಿಯ ಹೆಸರೇ ಟೈಗರ್. ಟೈಗರ್ ಒಂದು ಬಲಿಷ್ಠ ದೇಹ ಹೊಂದಿದ ಒಂದು ಸ್ಥಳೀಯ ನಾಯಿ. ಅದು ಕಂದು ಬಣ್ಣದಲ್ಲಿತ್ತು. ಅದರ ಕಣ್ಣುಗಳು ತುಂಬಾ ಚುರುಕಾಗಿದ್ದವು. ರಾತ್ರಿಯ ಕತ್ತಲೆಯಲ್ಲೂ ಕೂಡ ಎಲೆಗಳ ಸಣ್ಣ ಶಬ್ದವನ್ನು ಗುರುತಿಸುವಷ್ಟು ಅದರ ಗಮನ ತೀವ್ರವಾಗಿತ್ತು. ವಿಕ್ರಮ್ ಸಿಂಗ್ ಹಾಗೂ ಆ ನಾಯಿಯ ನಡುವಿನ ಸಂಬಂಧ ಕೇವಲ ಸೈನಿಕ ಮತ್ತು ನಾಯಿ ನಡುವಿನ ಸಂಬಂಧವಲ್ಲ, ಅದು ಅಣ್ಣ ತಮ್ಮಂದಿರ ಬಾಂಧವ್ಯವಾಗಿತ್ತು. ಅದಕ್ಕಾಗಿ ವಿಕ್ರಮ್ ಸಿಂಗ್ ತಾಯಿ ಆಗಾಗ ಹೇಳುತ್ತಿದ್ದರು, ನನಗೆ ಒಬ್ಬನೇ ಮಗನಿದ್ದಾನೆ, ಆದರೆ ಈ ನಾಯಿ ಕೂಡ ನನ್ನ ಮಗನಿಗೆ ಸಮಾನ ಎಂದು. ಆ ದಿನ ಪೂರ್ತಿ ಬಹಳ ಸುಂದರವಾಗಿ ಕಳೆಯಿತು. ಆದರೆ ಆ ರಾತ್ರಿ ಬಂತು. ಅದು ಸುಂದರ್ಪುರ ಗ್ರಾಮದ ಅದೃಷ್ಟವನ್ನೇ ಬದಲಾಯಿಸಿತು. ಅದು ಕಠಿಣ ಚಳಿಗಾಲದ ಒಂದು ರಾತ್ರಿ. ಏಕಾಏಕಿ ಗಡಿಯಲ್ಲಿ ಗುಂಡಿನ ದಾಳಿ ಆರಂಭವಾಯಿತು. ಆಕಾಶವೇ ಬೆಂಕಿಯ ಗುಂಡಿನಂತಾಗಿತ್ತು. ಇದನ್ನು ನೋಡಿದ ಗ್ರಾಮಸ್ಥರೆಲ್ಲರೂ ತಮ್ಮ ಮನೆಗಳಿಗೆ ಓಡಿ ಹೋಗಿ ಅಡಗಿ ಕುಳಿತರು. 2 ದಿನಗಳ ನಂತರ ಗುಂಡಿನ ದಾಳಿ ನಿಂತ ಮೇಲೆ ಸೇನೆಯ ಒಂದು ಪಡೆ ಹಳ್ಳಿಗೆ ಆಗಮಿಸಿತು. ಆ ಪಡೆಯ ನಾಯಕ ವಿಕ್ರಮ್ ಸಿಂಗ್ ತಾಯಿಗೆ ಹೇಳಿದನು, ಅಮ್ಮ, ನಮ್ಮ ತಂಡದ ಮೇಲೆ ಆಕಸ್ಮಿಕವಾಗಿ ಭಯಾನಕ ದಾಳಿ ನಡೆಯಿತು. ಆ ಸಮಯದಿಂದ ನಿಮ್ಮ ಮಗ ವಿಕ್ರಮ್ ಸಿಂಗ್ ಕಾಣೆಯಾಗಿದ್ದಾನೆ. ಕೆಲವು ದಿನಗಳ ನಂತರ ಭಾರತೀಯ ಸೇನೆ ಅವನನ್ನು ಅಮರ ವೀರನಾಗಿ ಘೋಷಿಸಿತು. ನಂತರ ಸೇನೆಯ ಅಧಿಕಾರಿ ಹೇಳಿದನು, ಅಮ್ಮ, ನಿಮ್ಮ ಮಗನ ಬಂದೂಕು ಮತ್ತು ಅವನ ಯೂನಿಫಾರ್ಮ್ನ ಒಂದು ತುಂಡು ರಕ್ತದಿಂದ ತೇವಗೊಂಡ ಸ್ಥಿತಿಯಲ್ಲಿ ನಮಗೆ ಸಿಕ್ಕಿದೆ. ಆದ್ದರಿಂದ ಅವನು ಇನ್ನು ಜೀವಂತವಾಗಿದ್ದಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಕೇಳಿದ ವಿಕ್ರಮ್ ಸಿಂಗ್ನ ವೃದ್ಧ ತಾಯಿ ಮತ್ತು ಅವನ ತಂಗಿ ಹೃದಯ ಕಲಕುವಂತೆ ಅತ್ತರು. ನಂತರ ಆ ಗ್ರಾಮಸ್ಥರೆಲ್ಲರೂ ಸೇರಿ ವಿಕ್ರಮ್ ಸಿಂಗ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಗ್ರಾಮಸ್ಥರೆಲ್ಲರೂ ಕಣ್ಣೀರು ಹಾಕಿದರು. ಆದರೆ ಒಬ್ಬ ಮಾತ್ರ ಕಣ್ಣೀರು ಹಾಕಲಿಲ್ಲ. ಅದು ಬೇರೆ ಯಾರೂ ಅಲ್ಲ, ಟೈಗರ್. ಆ ದಿನದಿಂದ ಟೈಗರ್ ಸಂಪೂರ್ಣವಾಗಿ ಬದಲಾಯಿತು. ಅದು ಊಟವನ್ನೇ ತಿನ್ನುವುದನ್ನು ನಿಲ್ಲಿಸಿತು. ಮನೆಯಲ್ಲಿರದೆ ಯಾವಾಗಲೂ ಕೂಡ ಊರಿನ ತುದಿಯಲ್ಲಿದ್ದ ಒಂದು ಆಳಾದ ಬಾವಿಯ ಬಳಿ ಹೋಗುತ್ತಿತ್ತು. ಆ ಬಾವಿ ಬಹಳ ಹಳೆಯದಾಗಿತ್ತು. ಆದ್ದರಿಂದ ಗ್ರಾಮಸ್ಥರು ಅದನ್ನು ಅಶುಭ ಎಂದು ಭಾವಿಸುತ್ತಿದ್ದರು.
ಏಕೆಂದರೆ ಕೆಲವು ವರ್ಷಗಳ ಹಿಂದೆ ಆ ಬಾವಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಆದ್ದರಿಂದ ಆ ಬಾವಿಯ ನೀರನ್ನು ಯಾರು ಕೂಡ ಬಳಸುತ್ತಿರಲಿಲ್ಲ. ಆ ಬಾವಿಯ ಸುತ್ತ ಪಿಚ್ಚಿ ಗಿಡಗಳು ಬೆಳೆದಿದ್ದರಿಂದ ಆ ಪ್ರದೇಶ ಭಯಾನಕವಾಗಿ ಕಾಣುತ್ತಿತ್ತು. ಆ ಕಾರಣದಿಂದಾಗಿ ಗ್ರಾಮಸ್ಥರು ಆ ಬಾವಿಯ ಬಳಿ ಹೋಗಲು ಹೆದರುತ್ತಿದ್ದರು. ಆದರೆ ಟೈಗರ್ ಮಾತ್ರ ಆ ಬಾವಿಯನ್ನೇ ತನ್ನ ವಾಸಸ್ಥಳ ಮಾಡಿಕೊಂಡಿತ್ತು. ದಿನವಿಡೀ ಆ ಬಾವಿಯ ಅಂಚಿನಲ್ಲಿ ಕುಳಿತು ಯಾರನ್ನೋ ಕಾಯುತ್ತಿರುವಂತೆ ಕಾಣುತ್ತಿತ್ತು. ಆದರೆ ನಿಜವಾದ ಭಯಾನಕ ಘಟನೆ ಯಾವಾಗ ನಡೆಯುತ್ತಿತ್ತೆಂದರೆ ರಾತ್ರಿ ಸರಿಯಾಗಿ 1 ಗಂಟೆಗೆ. ರಾತ್ರಿ 1 ಗಂಟೆ ಆದ ಕೂಡಲೇ ಏಕಾಏಕಿ ಎದ್ದು ನಿಂತುಕೊಳ್ಳುತ್ತಿತ್ತು. ಅದರ ದೇಹದ ಮೇಲಿನ ರೋಮಗಳು ನಿಂತುಕೊಳ್ಳುತ್ತಿದ್ದವು. ಅದು ಹುಚ್ಚು ಹಿಡಿದಂತೆ ಆ ಬಾವಿಯೊಳಗೆ ನೋಡುತ್ತಾ ಭಯಾನಕವಾಗಿ ಕೂಗುತ್ತಿತ್ತು. ಅದರ ಕೂಗಿನಲ್ಲಿ ಎಷ್ಟು ನೋವು ಮತ್ತು ಕೋಪ ಇತ್ತೆಂದರೆ ಅದನ್ನು ಕೇಳಿದವರ ಆತ್ಮವೇ ಭಯದಿಂದ ನಡುಗುತ್ತಿತ್ತು. ಇದರಿಂದ ಗ್ರಾಮಸ್ಥರು ಕೂಡ ಭಯ ಪಟ್ಟುಕೊಳ್ಳುತ್ತಿದ್ದರು. ಕೆಲವರು ಈ ನಾಯಿಗೆ ಹುಚ್ಚು ಹಿಡಿದಿದೆ ಎಂದು ಹೇಳುತ್ತಿದ್ದರು. ಇನ್ನು ಕೆಲವರು ಇಲ್ಲ ಇಲ್ಲ, ವಿಕ್ರಮ್ ಸಿಂಗ್ ನ ಆತ್ಮ ಆ ಬಾವಿಯಲ್ಲೇ ಸುತ್ತಾಡುತ್ತಿದೆ, ಅದಕ್ಕಾಗಿ ಈ ನಾಯಿ ಅವನ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿದೆ ಎಂದು ಹೇಳುತ್ತಿದ್ದರು. ಮರುದಿನ ಬೆಳಗ್ಗೆ ಆ ಗ್ರಾಮದ ಮುಖ್ಯಸ್ಥ, ಅವನು ಬಹಳ ಶ್ರೀಮಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿ, ಅವನ ಹೆಸರೇ ಧನ್ ಸಿಂಗ್. ಅವನು ಗ್ರಾಮಸ್ಥರಿಗೆ ಒಂದು ಕಠಿಣ ಆದೇಶ ನೀಡಿದನು, ಈ ನಾಯಿಯನ್ನು ಇಲ್ಲಿಂದ ಓಡಿಸಿಬಿಡಿ ಎಂದು. ಇದರಿಂದ ಜನರು ಅದಕ್ಕೆ ಕಲ್ಲುಗಳನ್ನು ಎಸೆದು ಕಡ್ಡಿಗಳಿಂದ ಹೆದರಿಸುತ್ತಿದ್ದರು. ಆದರೆ ಟೈಗರ್ ಮಾತ್ರ ಅಲ್ಲಿಂದ ಹೋಗುತ್ತಿರಲಿಲ್ಲ. ಸ್ವಲ್ಪ ದೂರ ಹೋಗಿ ಮತ್ತೆ ಅದೇ ಬಾವಿಯ ಬಳಿಗೆ ಬಂದು ಕೂಗುತ್ತಿತ್ತು. ಟೈಗರ್ನ ದೃಷ್ಟಿ ಯಾವಾಗಲೂ ಬಾವಿಯೊಳಗಿನ ಒಂದು ಮೂಲೆ ಕಡೆ ನೆಟ್ಟಗೆ ಇರುತ್ತಿತ್ತು. ಅದು ಹೇಗೋ ಮಾನವನ ಕಣ್ಣುಗಳಿಗೆ ಕಾಣದ ಯಾವುದನ್ನೂ ನೋಡುತ್ತಿರುವಂತೆ ಕಾಣುತ್ತಿತ್ತು. ಕೆಲವೊಮ್ಮೆ ಅದು ಬಾವಿಯ ಪಕ್ಕದ ಮಣ್ಣನ್ನು ತೋಡುತ್ತಿತ್ತು. ನಂತರ ನಿರಾಶೆಯಿಂದ ಮತ್ತೆ ಜೋರಾಗಿ ಕೂಗುತ್ತಿತ್ತು. ಹೀಗೆ 3 ತಿಂಗಳು ಕಳೆಯಿತು. 3 ತಿಂಗಳ ನಂತರ ಒಂದು ದಿನ ಭಾರತೀಯ ಸೇನೆಯ ಒಂದು ಹೊಸ ತಂಡ ಆ ಪ್ರದೇಶದಲ್ಲಿ ಕಾವಲು ಕಾಯಲು ಬಂದಿತು. ಈ ತಂಡದ ನೇತೃತ್ವವನ್ನು ಮೇಜರ್ ಅಭಯ್ ಮಾಡುತ್ತಿದ್ದನು. ಅಭಯ್ ಮತ್ತು ವಿಕ್ರಮ್ ಸಿಂಗ್ ಅಕಾಡೆಮಿ ದಿನಗಳಿಂದ ಬಹಳ ಆಪ್ತ ಸ್ನೇಹಿತರು. ವಿಕ್ರಮ್ ಸಿಂಗ್ ಅಮರನಾದ ಸುದ್ದಿ ಕೇಳಿದಾಗ ಅಭಯ್ ಒಳಗಿನಿಂದ ತುಂಬಾ ದುಃಖಪಟ್ಟನು. ಅದಕ್ಕಾಗಿ ಅವನೇ ಸ್ವತಃ ಈ ಪ್ರದೇಶಕ್ಕೆ ಪೋಸ್ಟಿಂಗ್ ಮಾಡಿಕೊಂಡನು. ಏಕೆಂದರೆ ತನ್ನ ಸ್ನೇಹಿತನ ನೆನಪುಗಳನ್ನು ಉಳಿಸಿಕೊಳ್ಳಲು ಮತ್ತು ಅವನ ಕುಟುಂಬದ ಕಡೆ ಗಮನ ಕೊಡಲು. ಅಭಯ್ ಶಾಂತ ಸ್ವಭಾವದವನು, ಆದರೆ ತುಂಬಾ ಚುರುಕಾದ ಬುದ್ಧಿಶಾಲಿ ಅಧಿಕಾರಿ. ಅವನು ಬಂದ ಮೊದಲ ದಿನದ ರಾತ್ರಿ ಜೀಪಿನಲ್ಲಿ ಗ್ರಾಮ ಸುತ್ತುತ್ತಿದ್ದಾಗ ದೂರದಿಂದ ಒಂದು ನಾಯಿಯ ಕೂಗು ಕೇಳಿಸಿತು. ಆ ಶಬ್ದ ಎಷ್ಟು ಭಯಾನಕವಾಗಿತ್ತೆಂದರೆ ಅವನು ತಕ್ಷಣ ತನ್ನ ಚಾಲಕನಿಗೆ ಜೀಪ್ ನಿಲ್ಲಿಸಲು ಹೇಳಿದನು. ಅವನು ಗಮನಿಸಿದ್ದು ಏನೆಂದರೆ ಗ್ರಾಮದ ಹೊರಗೆ ಇರುವ ಆ ಹಳೆಯ ಬಾವಿಯ ಬಳಿ ಒಂದು ನಾಯಿ ಭಯಾನಕವಾಗಿ ಕೂಗುತ್ತಿತ್ತು ಮತ್ತು ಬಾವಿಯ ಪಕ್ಕದ ಮಣ್ಣನ್ನು ತೋಡುತ್ತಿತ್ತು. ಅಭಯ್ ಕೆಳಗೆ ಇಳಿದು ಬಾವಿಯ ಬಳಿ ಬಂದನು. ಅವನ ಆರ್ಮಿ ಉಡುಪನ್ನು ನೋಡಿದ ಕೂಡಲೇ ನಾಯಿ ಏಕಾಏಕಿ ಶಾಂತವಾಯಿತು. ಅದು ಅಭಯ್ನ ಶೂಗಳ ವಾಸನೆ ನೋಡಿ ಅವನ ಪ್ಯಾಂಟ್ ಅನ್ನು ಬಾಯಿಯಿಂದ ಹಿಡಿದು ಅವನನ್ನು ಬಾವಿಯ ಅಂಚಿನ ಕಡೆ ಎಳೆಯಲು ಪ್ರಾರಂಭಿಸಿತು. ಇದನ್ನು ನೋಡಿ ಅಭಯ್ಗೆ ವಿಚಿತ್ರವಾಗಿ ಅನಿಸಿತು. ಅವನು ಟಾರ್ಚ್ ಬೆಳಕನ್ನು ಬಾವಿಯೊಳಗೆ ಹಾಕಿ ನೋಡಿದನು. ಆದರೆ ಬಾವಿ ತುಂಬಾ ಆಳವಾಗಿತ್ತು. ಅದರ ಅಡಿಯಲ್ಲಿ ಕೇವಲ ಕಲ್ಲುಗಳು, ಒಣಗಿದ ಕಸ ಇತ್ತು. ಬಾವಿಯೊಳಗೆ ಗಾಢ ಕತ್ತಲೆ ತುಂಬಿಕೊಂಡಿತ್ತು. ಇದರಿಂದ ಅಭಯ್ಗೆ ಅನಿಸಿತು, ಬಹುಶಃ ಯಾವುದೋ ಚಿಕ್ಕ ಪ್ರಾಣಿ ಬಾವಿಗೆ ಬಿದ್ದಿರಬಹುದು. ಅದಕ್ಕಾಗಿ ಈ ನಾಯಿ ಅದನ್ನು ನೋಡಿ ಕೂಗುತ್ತಿರಬಹುದು ಎಂದುಕೊಂಡನು. ಆದರೆ ಟೈಗರ್ನ ವರ್ತನೆ ನೋಡಿದಾಗ ಏನೋ ತಪ್ಪಾಗಿದೆ ಅನಿಸಿತು. ಅದು ಬಾವಿಯೊಳಗೆ ನೋಡಿ ಕೂಗುತ್ತಿತ್ತು. ನಂತರ ಅಭಯ್ ಕಡೆ ನೋಡುತ್ತಾ ತನ್ನ ಬಾಲವನ್ನು ಅಲುಗಿಸಿತು. ಅಭಯ್ ಟಾರ್ಚ್ ಬೆಳಕನ್ನು ಬಾವಿಯ ಸುತ್ತಲಿನ ಮಣ್ಣಿನ ಮೇಲೆ ಹಾರಿಸಿದನು. ಅಲ್ಲಿ ಕಂಡದ್ದು ಅವನಿಗೆ ಶಾಕ್ ನೀಡಿತು. ಬಾವಿಯ ಹತ್ತಿರದ ನೆಲದ ಮೇಲೆ ಕೆಲವು ಗುರುತುಗಳು ಇದ್ದವು. ಅವು ಕಾಲಿಗೆ ಧರಿಸುವ ಬೂಟ್ಗಳ ಗುರುತುಗಳು. ಆದರೆ ಅವು ಸಾಮಾನ್ಯ ಶೂಗಳ ಗುರುತುಗಳಲ್ಲ. ಅವು ಆರ್ಮಿ ಸೈನಿಕರು ಧರಿಸುವ ದೊಡ್ಡ ಬೂಟ್ಗಳ ಗುರುತುಗಳು. ಇದರಿಂದ ಅಭಯ್ಗೆ ಅನುಮಾನ ಬಂತು. ನಮ್ಮ ಸೇನೆಯವರು ರಾತ್ರಿ ಈ ಆಳಾದ ಬಾವಿಯ ಬಳಿ ಬರಲು ಸಾಧ್ಯವೇ ಇಲ್ಲ. ಹಾಗಾದರೆ ಈ ಗುರುತುಗಳು ಯಾರದ್ದು?
ಎಂದು ಅವನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತು. ತಕ್ಷಣವೇ ಅವನು ತನ್ನ ಜೊತೆ ಬಂದ ಹವಲ್ದಾರ್ ರಾಜ್ ಸಿಂಗ್ ಅನ್ನು ಕರೆಸಿಕೊಂಡನು. ನಾವು ನಾಳೆ ಬೆಳಗ್ಗೆ ಈ ಬಾವಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸೋಣ ಎಂದು ಹೇಳಿದನು. ಆದರೆ ರಾಜ್ ಸಿಂಗ್ ನಿಧಾನವಾಗಿ ಹೇಳಿದನು, ಸರ್, ಈ ನಾಯಿಗೆ ಹುಚ್ಚು ಹಿಡಿದಿದೆ. ಗ್ರಾಮಸ್ಥರೆಲ್ಲರೂ ಅದೇ ಹೇಳುತ್ತಿದ್ದಾರೆ. ವಿಕ್ರಮ್ ಸಿಂಗ್ ಸತ್ತ ನಂತರದಿಂದ ಇದು ವಿಚಿತ್ರವಾಗಿ ವರ್ತಿಸುತ್ತಿದೆ. ನೀವು ಇದನ್ನು ಗಮನಿಸಬೇಡಿ. ಅಭಯ್ ಆ ನಾಯಿಯ ಕಣ್ಣುಗಳೊಳಗೆ ನೇರವಾಗಿ ನೋಡಿದನು. ಅದರ ಕಣ್ಣುಗಳಲ್ಲಿ ಯಾವುದೇ ಹುಚ್ಚು ಕಾಣಿಸಲಿಲ್ಲ. ಬದಲಿಗೆ ಒಂದು ನಂಬಿಕೆ ಕಾಣಿಸಿತು. ಅದು ಏನನ್ನೋ ಹೇಳಲು ಯತ್ನಿಸುತ್ತಿರುವಂತೆ ಜೋರಾಗಿ ಕೂಗಿ ತನ್ನ ನೋವನ್ನು ವ್ಯಕ್ತಪಡಿಸಲು ಪ್ರಯತ್ನಿಸುತ್ತಿರುವಂತೆ ತೋರುತ್ತಿತ್ತು. ಅಭಯ್ ಟೈಗರ್ನ ತಲೆಯ ಮೇಲೆ ಕೈ ಇಟ್ಟು ಮುದ್ದಾಗಿ ತಲೆ ತಟ್ಟಿದನು. ಟೈಗರ್ ಅವನ ಕೈಗೆ ತಲೆಯನ್ನು ಸೇರಿಸಿ ನಿಧಾನವಾಗಿ ಶಬ್ದ ಮಾಡಿತು. ಆದ್ದರಿಂದ ಅಭಯ್ಗೆ ಸ್ಪಷ್ಟವಾಯಿತು, ಈ ಮೂಕ ಪ್ರಾಣಿಗೆ ಯಾವುದೋ ರಹಸ್ಯ ಗೊತ್ತಿದೆ ಎಂದು. ಮುಂದಿನ ದಿನ ಬೆಳಗ್ಗೆ ಅಭಯ್ ಮತ್ತು ಅವನ ತಂಡದವರು ಎಲ್ಲ ಉಪಕರಣಗಳನ್ನು ಸಿದ್ಧ ಮಾಡಿಕೊಂಡು ಬಾವಿಯ ಬಳಿ ಬಂದರು. ಅವನ ಬಳಿ ಬಲವಾದ ಕಬ್ಬಿಣದ ಕಡ್ಡಿಗಳು, ಕೀಲಿಗಳು ಮತ್ತು ಬಹಳ ದೂರ ಬೆಳಕು ಹಾರಿಸುವ ದೊಡ್ಡ ಟಾರ್ಚ್ ಲೈಟ್ಗಳು ಇದ್ದವು. ಗ್ರಾಮಸ್ಥರಿಗೆ ಈ ವಿಷಯ ಗೊತ್ತಾದ ತಕ್ಷಣ ಎಲ್ಲರೂ ಅಲ್ಲಿ ಸೇರಿಕೊಂಡರು. ಗ್ರಾಮದ ಮುಖ್ಯಸ್ಥ ಧನ್ ಸಿಂಗ್ ಕೂಡ ಅಲ್ಲಿಗೆ ಬಂದನು. ಅವನ ಮುಖದಲ್ಲಿ ಸ್ವಲ್ಪ ಆತಂಕ ಕಂಡು ಬಂದಿತ್ತು. ಆದರೆ ಯಾರಿಗೂ ಕೂಡ ಅನುಮಾನ ಬರದಂತೆ ನಗುತ್ತಾ ತನ್ನ ಭಯವನ್ನು ಮರೆಮಾಚಲು ಪ್ರಯತ್ನಿಸಿದನು. ಧನ್ ಸಿಂಗ್ ಅಭಯ್ನೊಂದಿಗೆ ಮಾತನಾಡುತ್ತಾ ಹೇಳಿದನು, ಮೇಜರ್ ಸರ್, ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಏಕೆ ವ್ಯರ್ಥ ಮಾಡುತ್ತಿದ್ದೀರಿ? ಈ ಬಾವಿಯಲ್ಲಿ ಕಸದ ಹೊರತು ಇನ್ನೇನೂ ಇಲ್ಲ. ನಾವು ಹಲವಾರು ಬಾರಿ ಪರಿಶೀಲಿಸಿದ್ದೇವೆ. ಈ ಹುಚ್ಚು ನಾಯಿಯ ನಾಟಕಕ್ಕೆ ನೀವೇಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡುತ್ತಿದ್ದೀರಿ ಎಂದು ಧನ್ ಸಿಂಗ್ ಹೇಳಿದರು. ಆದರೆ ಅಭಯ್ ಅವನ ಮಾತುಗಳನ್ನು ಗಮನಿಸಲಿಲ್ಲ. ಅವನು ತನ್ನ ತಂಡದಲ್ಲಿರುವ ಬಲಿಷ್ಠ ಸೈನಿಕನನ್ನು ಆಯ್ಕೆ ಮಾಡಿಕೊಂಡು ಅವನನ್ನು ಕಬ್ಬಿಣದ ಕಡ್ಡಿಯ ಸಹಾಯದಿಂದ ಬಾವಿಯೊಳಗೆ ಇಳಿಸುವ ನಿರ್ಧಾರ ಮಾಡಿದನು. ಸೈನಿಕನು ತನ್ನ ಬೆನ್ನಿಗೆ ಹಗ್ಗ ಕಟ್ಟಿ ಕೈಯಲ್ಲಿ ಟಾರ್ಚ್ ಹಿಡಿದು ನಿಧಾನವಾಗಿ ಬಾವಿಯೊಳಗೆ ಇಳಿಯಲು ಆರಂಭಿಸಿದನು. ಮೇಲಿರುವ ತಂಡದ ಸದಸ್ಯರು ಅವನಿಗೆ ಸಹಾಯ ಮಾಡುತ್ತಿದ್ದರು. ಬಾವಿ ತುಂಬಾ ಆಳವಾಗಿತ್ತು. ಸುಮಾರು 50 ಅಡಿ ಕೆಳಗೆ ಇಳಿದ ನಂತರ ಆ ಸೈನಿಕನು ತನ್ನ ಕಾಲನ್ನು ನೆಲದ ಮೇಲೆ ಇಟ್ಟನು. ಮೇಲಿನಿಂದ ಅಭಯ್ ಸಂಪರ್ಕ ಸಾಧನದ ಮೂಲಕ ವಿಚಾರಿಸಿದನು, ಕೆಳಗಿನ ಪರಿಸ್ಥಿತಿ ಹೇಗಿದೆ? ಸುಮಾರು 10 ನಿಮಿಷಗಳವರೆಗೂ ಯಾವುದೇ ಉತ್ತರ ಬಂದಿಲ್ಲ. ಇದರಿಂದ ಅಭಯ್ ಆತಂಕಕ್ಕೆ ಒಳಗಾದ. ಆಕಸ್ಮಿಕವಾಗಿ ಸಂಪರ್ಕ ಸಾಧನದಿಂದ ಸೈನಿಕನ ಧ್ವನಿ ಕೇಳಿಸಿತು, ಸರ್, ನೀವು ಕೂಡ ಬೇಗ ಕೆಳಗೆ ಬನ್ನಿ, ಇಲ್ಲಿ ತುಂಬಾ ಭಯಾನಕವಾಗಿ ಯಾವುದೋ ಇದೆ. ಇದನ್ನು ಕೇಳಿದ ಅಭಯ್ ಕೆಳಗೆ ಇಳಿಯಲು ಶುರು ಮಾಡಿದನು. ಕೆಳಗೆ ಇಳಿಯುತ್ತಾ ಹೋದಂತೆ ಬಾವಿಯೊಳಗೆ ಚಳಿಯ ಜೊತೆಗೆ ದುರ್ವಾಸನೆಯೂ ಬರುತ್ತಿತ್ತು. ಅಭಯ್ ಕೆಳಗೆ ಇಳಿದ ಕೂಡಲೇ ಸೈನಿಕನು ತನ್ನ ಟಾರ್ಚ್ ಬೆಳಕನ್ನು ಒಂದು ಸ್ಥಳದ ಕಡೆ ತೋರಿಸಿದನು. ಅಭಯ್ ಅದನ್ನು ಪರಿಶೀಲಿಸಿದಾಗ ಅದು ಸಾಮಾನ್ಯ ಗೋಡೆ ಅಥವಾ ಕಲ್ಲಿನ ಬಾಗಿಲಲ್ಲ. ಅಲ್ಲಿ ಸರಿಯಾಗಿ ಅಳವಡಿಸಿದ ದೊಡ್ಡ ದೊಡ್ಡ ಮರದ ಫಲಕಗಳು ಇದ್ದವು. ಆ ಫಲಕಗಳ ಮೇಲೆ ಮಣ್ಣಿನ ಲೇಪವನ್ನು ಹಚ್ಚಲಾಗಿತ್ತು. ಅದು ಬಾವಿಯ ಭಾಗದಂತೆ ಕಾಣಿಸಲು ಹಾಗೂ ಯಾರಿಗೂ ಕೂಡ ಅನುಮಾನ ಬಾರದಂತೆ ಮಾಡಲು. ಅಭಯ್ ಮೇಲಿನಿಂದ ಕೊಡಲಿಗಳನ್ನು ತರಿಸಿ ಆ ಮರದ ಫಲಕವನ್ನು ಬಲವಾಗಿ ಹೊಡೆಸಿದನು. ಸ್ವಲ್ಪ ಹೊತ್ತಿನಲ್ಲೇ ಆ ಬಾಗಿಲು ಹೊಡೆದು ಹೋಯಿತು. ಆದರೆ ಅದರ ಹಿಂದೆ ಕಂಡ ದೃಶ್ಯ ನೋಡಿ ಅಭಯ್ನ ಉಸಿರು ನಿಂತಂತಾಯಿತು. ಅದರ ಹಿಂದೆ ಒಂದು ದೊಡ್ಡ ಉದ್ದವಾದ ಸುರಂಗ ಕಾಣಿಸಿತು. ಆ ಸುರಂಗದೊಳಗೆ ಮಂದ ಬೆಳಕಿನಲ್ಲಿ ಚಿಕ್ಕ ಕೆಂಪು ವಿದ್ಯುತ್ ದೀಪಗಳು ಬೆಳಗುತ್ತಿದ್ದವು. ಅಲ್ಲಲ್ಲಿ ವಿದ್ಯುತ್ ತಂತಿಗಳು ಹಾಕಲಾಗಿದ್ದವು. ಇದು ಸಾಮಾನ್ಯ ಸುರಂಗವಲ್ಲ. ಅಭಯ್ ಗಮನಿಸಿದಂತೆ ಈ ಸುರಂಗ ನೇರವಾಗಿ ಶತ್ರು ದೇಶದ ಗಡಿಯ ಕಡೆ ಹೋಗುತ್ತಿತ್ತು. ತಕ್ಷಣವೇ ಅಭಯ್ ತನ್ನ ಎಲ್ಲಾ ಸೈನಿಕರನ್ನು ಕೆಳಗೆ ಕರೆಯಿಸಿಕೊಂಡು, ಎಲ್ಲರೂ ಕೂಡ ನಿಮ್ಮ ಗನ್ಗಳನ್ನು ಸಿದ್ಧಪಡಿಸಿಕೊಳ್ಳಿ ಎಂದು ಆದೇಶಿಸಿದನು. ಎಲ್ಲರೂ ತುಂಬಾ ಜಾಗರೂಕತೆಯಿಂದ ಆ ಸುರಂಗದೊಳಗೆ ಹೋದರು. ಆ ಸುರಂಗದಲ್ಲಿ ಗಾಳಿ ತುಂಬಾ ಕಡಿಮೆ ಇತ್ತು. ಒಂದು ರೀತಿಯ ಕೆಟ್ಟ ವಾಸನೆಯು ಹರಡಿತ್ತು. ಸುಮಾರು 200 ಮೀಟರ್ ಒಳಗೆ ಹೋದ ನಂತರ ಆ ಸುರಂಗ ಸ್ವಲ್ಪ ವಿಶಾಲವಾಗಿ ದೊಡ್ಡ ಕಟ್ಟಡದಂತೆ ಮಾರ್ಪಟ್ಟಿತ್ತು. ಆ ಸ್ಥಳದ ವಾತಾವರಣ ನೋಡಿ ಅಭಯ್ನ ದೇಹದ ರೋಮಗಳು ನಡುಗಿದವು. ಅಲ್ಲಿ ಒಂದು ದೊಡ್ಡ ಹಾಲ್ ಇತ್ತು. ಅದರೊಳಗೆ ದೊಡ್ಡ ದೊಡ್ಡ ರೂಮ್ಗಳು ಇದ್ದವು. ಅಲ್ಲಿ ರೂಟ್ ಮ್ಯಾಪ್ಗಳ ಫೋಟೋಗಳನ್ನು ಹಾಕಲಾಗಿತ್ತು. ಅದರ ಪಕ್ಕದಲ್ಲಿ ಹೈ ಫ್ರೀಕ್ವೆನ್ಸಿ ರೇಡಿಯೋ ಸೆಟ್ ಇತ್ತು.
ಇನ್ನೊಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಗನ್ ಪೌಡರ್ ಮತ್ತು ಆಯುಧಗಳನ್ನು ಸಂಗ್ರಹಿಸಿದ್ದರು. ಅಭಯ್ ಆ ಮ್ಯಾಪ್ಗಳನ್ನು ಗಮನದಿಂದ ಪರಿಶೀಲಿಸಿದನು. ಆ ಮ್ಯಾಪ್ನಲ್ಲಿ ನಮ್ಮ ಸೈನ್ಯದ ಆಯುಧಗಳು, ಸ್ಟೋರ್ ರೂಮ್ಗಳು, ನೀರಿನ ಟ್ಯಾಂಕ್ಗಳು ಮತ್ತು ರೇಷನ್ ಸರಬರಾಜು ಮಾರ್ಗಗಳ ಮೇಲೆ ಕೆಂಪು ಗುರುತುಗಳನ್ನು ಹಾಕಲಾಗಿತ್ತು. ಇದರಿಂದ ಸ್ಪಷ್ಟವಾಗಿದ್ದು ಇಲ್ಲಿ ಯಾರೋ ದೊಡ್ಡ ಅಧಿಕಾರಿ ಸಂಚು ರೂಪಿಸಿದ್ದಾರೆ ಎಂದು. ಇದು ಒಂದು ದೊಡ್ಡ ಸ್ಲೀಪರ್ ಸೆಲ್ ಆಗಿದ್ದು ದೇಶದ ರಹಸ್ಯಗಳನ್ನು ಹೊರಗೆ ಒಪ್ಪಿಸುತ್ತಿದೆ ಎಂಬುದು ಅರ್ಥವಾಯಿತು. ಅಭಯ್ ಮ್ಯಾಪ್ಗಳನ್ನು ನೋಡುತ್ತಿದ್ದಾಗ ಅವನಿಗೆ ಯಾರೋ ನಿಧಾನವಾಗಿ ಅಳುತ್ತಿರುವಂತೆ ಶಬ್ದ ಕೇಳಿಸಿತು. ಆ ಶಬ್ದ ಕಟ್ಟಡದ ಒಂದು ಕತ್ತಲೆಯ ಮೂಲೆಗಳಿಂದ ಬರುತ್ತಿತ್ತು. ಅಭಯ್ ತನ್ನ ಸೈನಿಕರಿಗೆ ಸೂಚನೆ ಕೊಟ್ಟನು. ಎಲ್ಲರೂ ಸೇರಿ ಆ ಮೂಲೆಯ ಕಡೆಗೆ ಹೋದರು. ಅಲ್ಲಿ ಒಂದು ಕಬ್ಬಿಣದ ಬಾಗಿಲು ಇತ್ತು. ಅದು ಹೊರಗಿನಿಂದ ಲಾಕ್ ಮಾಡಲಾಗಿತ್ತು. ಅಭಯ್ ತಾಳೆಯನ್ನು ಒಡೆದು ಬಾಗಿಲು ತೆರೆದನು. ಬಾಗಿಲು ತೆರೆಯುತ್ತಿದ್ದಂತೆಯೇ ಒಳಗೆ ಕಂಡ ದೃಶ್ಯ ನೋಡಿ ಅಭಯ್ನ ಕೈಯಲ್ಲಿದ್ದ ಟಾರ್ಚ್ ಕೆಳಗೆ ಬಿದ್ದಿತು. ಅಲ್ಲಿ ಒಬ್ಬ ಮನುಷ್ಯ ನೆಲದ ಮೇಲೆ ಬಿದ್ದಿದ್ದನು. ಅವನ ಕೈ ಕಾಲುಗಳನ್ನು ದೊಡ್ಡ ಸರಪಳಿಗಳಿಂದ ಕಟ್ಟಿ ಹಾಕಲಾಗಿತ್ತು. ಅವನ ಬಟ್ಟೆಗಳು ಸಂಪೂರ್ಣವಾಗಿ ಹರಿದು ಹೋಗಿದ್ದವು. ಅವನ ತಲೆ ಕೂದಲು ಮತ್ತು ಗಡ್ಡ ತುಂಬಾ ಬೆಳೆದಿತ್ತು. ದೇಹದ ಮೇಲೆ ಚೂರಿಯಿಂದ ಮಾಡಿದ ಗಾಯಗಳ ಗುರುತುಗಳು ಇದ್ದವು. ಅವನ ಸ್ಥಿತಿ ತುಂಬಾ ದಯನೀಯವಾಗಿತ್ತು. ಅಭಯ್ ಅವನ ಮುಖವನ್ನು ಗಮನದಿಂದ ನೋಡಿದಾಗ ಅವನು ಜೋರಾಗಿ ಕಿರಿಚಿದನು. ಏಕೆಂದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಲಾನ್ಸ್ ನಾಯಕ್ ವಿಕ್ರಮ್ ಸಿಂಗ್. 3 ತಿಂಗಳುಗಳಿಂದ ಎಲ್ಲರೂ ಅವನು ಸತ್ತಿದ್ದಾನೆ ಎಂದು ಭಾವಿಸಿದರು. ಆದರೆ ಅವನು ಬದುಕಿದ್ದನು. ಆದರೆ ಆ ಅವಧಿಯಲ್ಲಿ ಅವನು ನರಕ ಅನುಭವಿಸುತ್ತಿದ್ದನು. ವಿಕ್ರಮ್ ಸಿಂಗ್ ನಿಧಾನವಾಗಿ ಕಣ್ಣು ತೆರೆದನು. ಮುಂದೆ ತನ್ನ ಸ್ನೇಹಿತ ಅಭಯ್ನನ್ನು ಆರ್ಮಿ ಉಡುಪಿನಲ್ಲಿ ಕಂಡಾಗ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ನಡುವ ಧ್ವನಿಯಲ್ಲಿ ಹೇಳಿದನು, ಅಭಯ್, ನನ್ನ ಟೈಗರ್ ಯಾರನ್ನಾದರೂ ಒಂದು ದಿನ ಇಲ್ಲಿ ತರ್ತಾನೆ ಅಂತ ನನಗೆ ಗೊತ್ತಿತ್ತು ಎಂದು. ಅವನ ಧ್ವನಿ ತುಂಬಾ ದುರ್ಬಲವಾಗಿದ್ದರಿಂದ ಅಭಯ್ ತನ್ನ ಮುಖವನ್ನು ಅವನ ಹತ್ತಿರಕ್ಕೆ ತಂದು ಕೇಳಿದನು. ಅಭಯ್ ಅವನನ್ನು ಒಪ್ಪಿಕೊಂಡು ಅತ್ತನು ಮತ್ತು ತನ್ನ ಸೈನಿಕರಿಗೆ ಇವನ ಸರಪಳಿಗಳನ್ನು ಕತ್ತರಿಸಿ ಬಿಡಿ ಎಂದು ಆದೇಶಿಸಿದನು. ಸೈನಿಕರು ತಕ್ಷಣವೇ ಉಪಕರಣಗಳಿಂದ ಸರಪಳಿಗಳನ್ನು ಕತ್ತರಿಸಿದನು. ವಿಕ್ರಮ್ ಸಿಂಗ್ ನಿಧಾನವಾಗಿ ಕೂತು ನೀರು ಕುಡಿದನು. ನಂತರ ಅವನು ಹೇಳಿದ ಸತ್ಯ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು. ವಿಕ್ರಮ್ ಸಿಂಗ್ ಹೇಳಿದನು, 3 ತಿಂಗಳ ಹಿಂದೆ ಆ ರಾತ್ರಿ ನನ್ನ ಮೇಲೆ ಯಾವುದೇ ರೀತಿಯ ಶತ್ರು ದಾಳಿ ನಡೆದಿಲ್ಲ. ನಾನು ಕಾವಲು ಕಾಯುತ್ತಿದ್ದಾಗ ಕೆಲವರು ಹಿಂಬದಿಯಿಂದ ಬಂದು ನನ್ನ ಮೇಲೆ ದಾಳಿ ಮಾಡಿದರು. ನಾನು ಪ್ರಜ್ಞೆ ಕಳೆದುಕೊಂಡೆ. ಆದರೆ ಅವರು ಶತ್ರು ದೇಶದ ಸೈನಿಕರಲ್ಲ, ಅವರು ನಮ್ಮದೇ ಗ್ರಾಮದವರು. ಇನ್ನು ಅವನು ಹೇಳಿದನು, ಈ ಗೂಢಾಚಾರಿ ಜಾಲ ಮತ್ತು ಆಯುಧಗಳ ಕಳ್ಳ ಸಾಗಾಣೆಯಿಂದ ಇರುವ ಮುಖ್ಯ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಗ್ರಾಮದ ಮುಖ್ಯಸ್ಥ ಧನ್ ಸಿಂಗ್. ಅವನು ಹಣಕ್ಕಾಗಿ ದೇಶವನ್ನೇ ಮಾರಿಬಿಟ್ಟನು. ನಾನು ಈ ವಿಷಯವನ್ನು ತಿಳಿದಾಗ ಅವನು ನನ್ನನ್ನು ತನ್ನ ದಾರಿಗೆ ಅಡ್ಡಿಯಾಗಬಾರದು ಎಂದು ಈ ರೀತಿಯಾಗಿ ಬಂಧಿಸಿದನು. ಅವನು ನನ್ನನ್ನು ಸತ್ತಂತೆ ಘೋಷಿಸಿ ಈ ಅಂಡರ್ ಗ್ರೌಂಡ್ ಕಟ್ಟಡದಲ್ಲಿ ಬಂಧಿಸಿದ್ದಾನೆ. ಏಕೆಂದರೆ ನನ್ನಿಂದ ಸೈನಿಕ ಮಾಹಿತಿ ಪಡೆಯಲು ಅವನು ಹೀಗೆ ಮಾಡಿದನು ಎಂದು ವಿಕ್ರಮ್ ಸಿಂಗ್ ಹೇಳಿದನು. ಆದರೆ ವಿಕ್ರಮ್ ಸಿಂಗ್ ಒಬ್ಬ ಪ್ರಾಮಾಣಿಕ ಸೈನಿಕನಾಗಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದನು. ಎಷ್ಟು ಹಿಂಸೆ ನೀಡಿದರೂ ಅವನು ಬಾಯಿ ತೆಗೆಯಲಿಲ್ಲ. ಕಳೆದ 3 ತಿಂಗಳಿನಿಂದ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡನು. ವಿಕ್ರಮ್ ಸಿಂಗ್ ಅಭಯ್ನ ಕೈ ಹಿಡಿದು ಹೇಳಿದನು, ಅಭಯ್, ಈಗ ನಮ್ಮ ಬಳಿ ಸಮಯ ಕಡಿಮೆ. ಇವತ್ತು ರಾತ್ರಿ ಶತ್ರು ದೇಶದಿಂದ ಸುಮಾರು 100ಕ್ಕೂ ಹೆಚ್ಚು ಭಯಾನಕ ಉಗ್ರರು ಈ ಸುರಂಗದ ಮೂಲಕ ನಮ್ಮ ದೇಶಕ್ಕೆ ಬರುತ್ತಾರೆ. ಅವರು ನಮ್ಮ ದೊಡ್ಡ ಮಿಲಿಟರಿ ಬೇಸ್ ಅನ್ನು ಸ್ಫೋಟಿಸಲು ಸಿದ್ಧರಾಗಿದ್ದಾರೆ. ಅವರಿಗೆ ದಾರಿ ತೋರಿಸುವವನು ಇದೇ ಧನ್ ಸಿಂಗ್. ಇದನ್ನು ಕೇಳಿ ಅಭಯ್ ತನ್ನ ಗಡಿಯರನ್ನು ನೋಡಿದನು. ಸುಮಾರು ರಾತ್ರಿ 10 ಗಂಟೆ. ಅವನ ರಕ್ತ ಕುದಿಯಿತು. ತಕ್ಷಣವೇ ಅವನು ಸಂಪರ್ಕ ಸಾಧನದ ಮೂಲಕ ಹೆಡ್ ಕ್ವಾರ್ಟರ್ಸ್ಗೆ ಕರೆ ಮಾಡಿ ಸಂಪೂರ್ಣ ಸೇನೆಗೆ ಹೈ ಅಲರ್ಟ್ ಘೋಷಿಸಿದನು. ಇನ್ನೊಂದೆಡೆ ಗ್ರಾಮದಲ್ಲಿದ್ದ ಧನ್ ಸಿಂಗ್ಗೆ ಅನುಮಾನ ಬಂತು. ಬಾವಿಯ ರಹಸ್ಯ ಬಹಿರಂಗವಾಗಿರಬಹುದು ಎಂದುಕೊಂಡು ಓಡಿ ಹೋಗಲು ಸಿದ್ಧನಾದನು. ಆದರೆ ಮನೆ ಹೊರಗೆ ಕಾಲಿಟ್ಟ ತಕ್ಷಣ ಮುಂದೆ ಮೇಜರ್ ಅಭಯ್ ಮತ್ತು ಅವನ ತಂಡ ಮನೆ ಸುತ್ತುವರೆದಿತ್ತು. ಧನ್ ಸಿಂಗ್ ಓಡಲು ಪ್ರಯತ್ನಿಸಿದನು. ಆದರೆ ಅಷ್ಟರಲ್ಲಿ ಟೈಗರ್ ಅಲ್ಲಿ ಬಂದು ಅವನ ಮೇಲೆ ಜಿಗಿಯಿತು. ಒಂದು ಕ್ಷಣದಲ್ಲಿ ಅವನು ನೆಲಕ್ಕೆ ಬಿದ್ದನು. ಟೈಗರ್ ಅವನ ಕುತ್ತಿಗೆಯನ್ನು ಕಚ್ಚಿತು. ಧನ್ ಸಿಂಗ್
ಜೋರಾಗಿ ಕಿರುಚಲು ಆರಂಭಿಸಿತು. ಅಷ್ಟರಲ್ಲಿ ಪೊಲೀಸರು ಬಂದು ಅವನಿಗೆ ಬೇಡಿಗಳನ್ನು ಹಾಕಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಸರಿಯಾಗಿ ರಾತ್ರಿ 1 ಗಂಟೆಗೆ ಶತ್ರು ದೇಶದ ಉಗ್ರರು ಸುರಂಗದ ಮೂಲಕ ಮುಂದೆ ಸಾಗಲು ಶುರು ಮಾಡಿದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಭಾರತೀಯ ಸೈನಿಕರು ಅವರಿಗಾಗಿ ಕಾಯುತ್ತಿದ್ದರೆಂದು. ಉಗ್ರರು ಸುರಂಗದ ಬಾಯಿಗೆ ಬಂದ ಕೂಡಲೇ 4 ದಿಕ್ಕಿನಿಂದ ಭಾರತೀಯ ಸೈನಿಕರು ಗುಂಡಿನ ದಾಳಿ ನಡೆಸಿದರು. ಆ ರಾತ್ರಿ ಸುಂದರ್ಪುರ ಗ್ರಾಮದ ಇತಿಹಾಸದಲ್ಲಿ ಮರೆಯಲಾಗದ ರಾತ್ರಿ ಆಯಿತು. ಎಲ್ಲ ಉಗ್ರರನ್ನು ಸೇನೆ ಹೊಡೆದುರುಳಿಸಿತು. ಬಚಾವಾದವರನ್ನು ಬಂಧಿಸಲಾಯಿತು. ಮರುದಿನ ಬೆಳಗ್ಗೆ ವಿಕ್ರಮ್ ಸಿಂಗ್ ಅವರನ್ನು ಸ್ಟ್ರೆಚರ್ ಮೇಲೆ ಇಟ್ಟು ಬಾವಿಯಿಂದ ಹೊರತೆಗೆದರು. ಗ್ರಾಮದ ಎಲ್ಲರೂ ಕೂಡ ಅಲ್ಲಿ ಸೇರಿಕೊಂಡಿದ್ದರು. ವಿಕ್ರಮ್ ಸಿಂಗ್ ತಾಯಿ ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಅತ್ತಳು. ನಿನ್ನೆಯವರೆಗೆ ಹುಚ್ಚನಾಯಿ ಎಂದು ಕರೆಸಿಕೊಂಡ ಟೈಗರ್ನನ್ನು ನೋಡಿ ಗ್ರಾಮಸ್ಥರೆಲ್ಲರೂ ನಾಚಿಕೆ ಪಟ್ಟರು. ವಿಕ್ರಮ್ ಸಿಂಗ್ ನಿಧಾನವಾಗಿ ಟೈಗರ್ ಎಂದು ಕರೆಯುತ್ತಿದ್ದಂತೆ ಟೈಗರ್ ಓಡಿ ಬಂದು ಅವನನ್ನು ಪ್ರೀತಿಯಿಂದ ನಾಕತೊಡಗಿತು. ವಿಕ್ರಮ್ ಸಿಂಗ್ ಕೂಡ ಟೈಗರ್ಗೆ ಪ್ರೀತಿಯಿಂದ ಮುತ್ತಿಟ್ಟನು. ಹೀಗೆ ಕೆಲವು ವಾರಗಳು ಕಳೆಯುವಷ್ಟರಲ್ಲಿ ವಿಕ್ರಮ್ ಸಿಂಗ್ ಆರೋಗ್ಯವು ಚೇತರಿಸಿಕೊಂಡಿತು. ನಂತರ ಸೇನೆಯ ಮುಖ್ಯ ಕಚೇರಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿಕ್ರಮ್ ಸಿಂಗ್ನ ಧೈರ್ಯ ಮತ್ತು ದೇಶದ ಮೇಲಿನ ನಿಷ್ಠೆಯನ್ನು ಗಮನಿಸಿ ರಾಷ್ಟ್ರಪತಿಗಳಿಂದ ಅವನಿಗೆ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆದರೆ ಆ ದಿನ ಎಲ್ಲರಿಗಿಂತ ದೊಡ್ಡ ಹೀರೋ ಒಬ್ಬ ಮನುಷ್ಯನಲ್ಲ, ಒಂದು ಮೂಕ ಜೀವಿ, ಆ ನಾಯಿ ಟೈಗರ್. ಆ ದಿನ ನಿಜವಾದ ಹೀರೋ ಆಗಿ ಹೊರಹೊಮ್ಮಿದ್ದು ಟೈಗರ್. ಸೈನ್ಯದ ಅಧಿಕಾರಿಗಳು ಸ್ವತಃ ಅದರ ಕುತ್ತಿಗೆಗೆ ಒಂದು ಫಲಕವನ್ನು ಹಾಕಿದರು. ಆ ಪದಕದಲ್ಲಿ ಬರೆಯಲಾಗಿತ್ತು, ದೇಶದ ಅತ್ಯಂತ ವಿಶ್ವಾಸಾರ್ಹ ಸಿಪಾಯಿ. ನಂತರ ಟೈಗರ್ ಅನ್ನು ಅಧಿಕೃತವಾಗಿ ಸೇನೆಗೆ ಸೇರಿಸಲಾಯಿತು. ಇನ್ನೊಂದೆಡೆ ನ್ಯಾಯಾಲಯದಲ್ಲಿ ದೇಶದ್ರೋಹದ ಆರೋಪದಡಿ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಒಮ್ಮೆ ಅಶುಭ ಎಂದು ಭಾವಿಸಿದ ಆ ಹಳೆಯ ಒಣಬಾವಿ ಇಂದು ಗ್ರಾಮಸ್ಥರಿಗೆ ದೇವಾಲಯದಂತಾಗಿದೆ. ಕೆಲವು ವರ್ಷಗಳಾದರೂ ಇಂದಿಗೂ ಕೂಡ ಸುಂದರ್ಪುರ ಗ್ರಾಮದವರು ತಮ್ಮ ಮಕ್ಕಳಿಗೆ ಟೈಗರ್ ಕಥೆಯನ್ನು ಹೇಳುತ್ತಾರೆ. ಅವರು ಹೇಳುವುದೇನೆಂದರೆ, ಹಣದ ಆಸೆಗೆ ಮನುಷ್ಯ ಬದಲಾಗಬಹುದು, ಆದರೆ ಒಂದು ನಾಯಿ ತನ್ನ ಯಜಮಾನನಿಗಾಗಿ ಜೀವನ ಪೂರ್ತಿ ನಿಷ್ಠೆಯಿಂದ ಇರುತ್ತದೆ. ಫ್ರೆಂಡ್ಸ್, ಇದು ಇಂದಿನ ಕತೆ. ಈ ಕತೆ ನಮಗೆ ಹೇಳುವುದೇನೆಂದರೆ, ಕೆಲವೊಮ್ಮೆ ನಾವು ಹುಚ್ಚು ಎಂದುಕೊಳ್ಳುವವರು ನಿಜವಾಗಿಯೂ ನಮಗಿಂತ ಹೆಚ್ಚು ಬುದ್ಧಿವಂತರಾಗಿರಬಹುದು ಮತ್ತು ನಿಷ್ಠೆಯುಳ್ಳವರಾಗಿರಬಹುದು. ದೇಶದ ಭದ್ರತೆ ಕೇವಲ ಗಡಿಯಲ್ಲಿ ನಿಂತಿರುವ ಸೈನಿಕನ ಹೊಣೆಗಾರಿಕೆ ಮಾತ್ರವಲ್ಲ, ದೇಶವನ್ನು ಪ್ರೀತಿಸುವ ಹೃದಯ ಹೊಂದಿರುವ ಪ್ರತಿಯೊಬ್ಬರ ಜವಾಬ್ದಾರಿಯೂ ಹೌದು. ಅದು ಮನುಷ್ಯನ ಹೃದಯವಾಗಿರಲಿ ಅಥವಾ ಒಂದು ಮೂಕ ಜೀವಿಯ ಹೃದಯವಾಗಿರಲಿ. ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.